ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಜ್ವರ ಕಡಿಮೆ ಆಯಿತು. ಸೊ ಹಾಗಾಗಿ ಅವಳನ್ನ ಅಂಗನವಾಡಿಗೆ ಕಳಿಸಿದೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಕಳಿಸಿದ್ದಾನೆ. ಆಟ ಆಡ್ತಾ ಇದ್ದಾಳೆ. ಸೊ ನಾನು ಇವಾಗ ಅಡುಗೆನ ಶುರು ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನೆಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅಮ್ಮ ಬೆಳಿಗ್ಗೆನೇ ಸೊಪ್ಪನ್ನ ತೊಗೊಂಡಿದ್ರು. ಸೊಪ್ಪಿನ ಸಾಂಬಾರು ಮಾಡಿ ತುಂಬ ದಿನ ಆಗಿದೆ, ಸೊಪ್ಪು ಸಾಂಬಾರು ಮಾಡು ಅಂತ ಹೋಗಿದ್ರು. ಅದು ಅಲ್ಲದೆ ನನಗೆ ಬೆಳಗ್ಗೆನೇ ನನಗೆ ಫುಲ್ಲು ಹೊಟ್ಟೆ ನೋವಾಗಿ ಸ್ವಲ್ಪ ಅಂದರೆ ಗ್ಯಾಸ್ಟ್ರಿಕ್ ಓವರ್ ಆಗಿ ತುಂಬಾ ಸುಸ್ತು ಥರ ಅನ್ನಿಸ್ತಾ ಇತ್ತು. ಸೊ ನಾನು ಎದ್ದಿದ್ದೂ ಕೂಡ ಇವತ್ತು ಲೇಟೇ. ನಾನು ಎದ್ದೇಳೋ ಅಷ್ಟರೊಳಗಡೆ ಅಮ್ಮನೇ ತಿಂಡಿ ಎಲ್ಲ ಮಾಡಿ ಅಂದರೆ ಇವತ್ತು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿದರು. ಇನ್ನು ಸೊಪ್ಪು ತೊಗೊಂಡಿದ್ರು, ಆದರೆ ಮಾಡು ಆಗಿಲ್ಲ ಅಂತಂದರೆ ನಾನು ಸಂಜೆ ಬಂದು ಮಾಡ್ತೀನಿ ಅಂತ ಹೇಳಿದರು. ಇನ್ನು ಬೆಳಿಗ್ಗೆ ನನಗೆ ಆಗ್ತಾಯಿಲ್ಲ ಅಂತ ಅಳ್ತಾ ಇದ್ದಾಗ ಅಮ್ಮ ಒಂದು ಮಾತ್ರೆ ಎಲ್ಲ ಕೊಟ್ಟರು ಗ್ಯಾಸ್ಟ್ರಿಕ್ದು. ಸೊ ಅದು ಕುಡಿದು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಸ್ವಲ್ಪ ನನಗೆ ಹೊಟ್ಟೆ ನೋವು ಕಡಿಮೆ ಆದಂಗೆ ಅನ್ನಿಸ್ತು. ಹಾಗೆಯೇ ಸ್ವಲ್ಪ ಎದ್ದು ಓಡಾಡೋದಕ್ಕೆ ಆರಾಮ್ ಅಂತ ಅನ್ನಿಸ್ತು. ಇನ್ನು ಅಮ್ಮ ಕೆಲ್ಸಕ್ಕೆ ಹೋದ್ರು. ಇನ್ನು ಅವಳನ್ನ ನೋಡ್ಕೊಳ್ಳೋರು ಯಾರೂ ಇದ್ದಿಲ್ಲ. ಸೊ ಹಾಗಾಗಿ ಎದ್ದು ಬಂದು ನಾನು ತಿಂಡಿನ ತಿಂದು ಅವಳಿಗೆ ತಿಂಡಿ ತಿನ್ನಿಸೋದಕ್ಕೆ ಅಂತ ಹೋದೆ. ಇವತ್ತು ತಿಂಡಿ ತಿನ್ನೋದಕ್ಕೆ ತುಂಬಾ ಹಠ ಮಾಡಿದ್ಲು, ಹೊಡೆಸ್ಕೊಂಡ್ಳು ಎಡೆಯಿಟ್ಟು ಕೂಡ. ಸೊ ಏನು ಮಾಡೋ ಹಂಗಿಲ್ಲ ಮಕ್ಕಳು. ಹಾಗಾದ್ರೂ ಒಂದು ಭಯದಿಂದ ತಿಂತಾರೆ ಅಂತ ಎದುರಿಸೋದು. ಸೊ ಆದ್ರೂ ಅವಳು ಇವತ್ತು ತಿಂಡಿ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಹಠನೇ ಮಾಡಿದ್ಲು. ಸೊ ಯಾರು ಹೇಳಿದ್ರೂ ತಿಂತಾನೆ ಇರಲಿಲ್ಲ. ಕೊನೆಗೆ ಹೇಗೋ ಒಂದು ನೈಸ್ ಮಾಡಿ ಕೊನೆಗೆ ಸ್ವಲ್ಪ ಒಂದು ಕಾಲು ಅಷ್ಟು ರೊಟ್ಟಿನ ತಿಂದ್ಲು ಅಷ್ಟೇ. ಇನ್ನು ನಾನು ಪೂರ್ತಿಯಾಗಿ ಆರಾಮಾಗಿರಲಿಲ್ಲ. ಸೊ ಹಾಗಾಗಿ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅವಳು ತಿಂಡಿ ತಿನ್ನೋದೇ ಲೇಟ್ ಆಯ್ತಲ್ಲ. ಸೊ ಇವತ್ತು 11 ಗಂಟೆ ಆಗೋಯಿತು. ಇವತ್ತು ಶನಿವಾರ ಆಗಿರೋದ್ರಿಂದ ಅಂಗನವಾಡಿ ಬೇಗನೆ ಕಳಿಸ್ತಾರೆ. ಅಂದರೆ ಒಂದು 1 ಗಂಟೆಗೆಲ್ಲ ಕಳಿಸ್ತಾರೆ. ಸೊ ನಾನು ಇವತ್ತು ಕರ್ಕೊಂಡು ಹೋಗ್ತಿರೋದೇ 11 ಗಂಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೋಳು ಅಂಗನವಾಡಿಯಿಂದ ಬರೋಷ್ಟರೊಳಗಡೆ ಸ್ವಲ್ಪ ನಾನು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗಿದ್ದಾದಮೇಲೆ ಎದ್ದು ಸೊಪ್ಪನ್ನೆಲ್ಲ ಸೋಸ್ಕೊಂಡು ನಾನು ಬೇಯೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಸೊ ಇನ್ನು ನಾನು ಮೊಸರಲ್ಲಿ ಊಟ ಮಾಡಿಕೊಂಡ್ರೆ ಆಗುತ್ತೆ. ಅವಳಿಗೆ ಹಾಲಲ್ಲಿ ತಿನ್ಸೋಣ ಅಂತೇಳಿ ಸಾಂಬಾರನ್ನ ಮಾಡಲಿಲ್ಲ. ಅದು ಅಲ್ಲದೆ ಸೊಪ್ಪಿಂದು ರಸ, ಸೊಪ್ಪು ಬೆಂದಿರುತ್ತಲ್ವ, ಆ ರಸದಲ್ಲಿ ಊಟನ ಮಾಡೋದಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ಸಾಂಬಾರನ್ನ ಮಾಡೋದಕ್ಕೆ ಹೋಗಲಿಲ್ಲ. ಬರೀ ಸೊಪ್ಪನ್ನ ಬೇಯಿಸ್ಕೊಂಡೆ. ಅವಳಿಗೆ ಸ್ವಲ್ಪ ರಸದಲ್ಲಿ ತಿನ್ನಿಸಿದ್ರಾಗುತ್ತೆ, ಇಲ್ಲ ಅಂತ ಅಂದರೆ ಹಾಲಲ್ಲಿ ತಿನ್ನಿಸಿದ್ರಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನು ನಾನು ಸ್ವಲ್ಪ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಮುದ್ದೆ ಆದರೆ ಸ್ವಲ್ಪ ತಿನ್ಬೋದು ಅಂತ ಹೇಳಿ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಇನ್ನು ಸೊಪ್ಪು ಕಾಳು ಒಗ್ಗರಣೆಗೆಲ್ಲ ನಾನು ಹಾಗೆಯೇ ಸಾಂಬಾರು ಒಗ್ಗರಣೆಗೆಲ್ಲ ರೆಡಿ ಮಾಡಿಟ್ಟು ಸರಿ ಅಂತೇಳಿ ಸೊಪ್ಪು ಒಗ್ಗರಣೆನ ಮಾಡಿಕೊಂಡೆ ಫಸ್ಟು. ಸೊ ಸಾಂಬಾರನ್ನ ಮಾಡೋದಕ್ಕೆ ಹೋಗಲಿಲ್ಲ. ಸಾಂಬಾರನ್ನ ಸಂಜೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಸೊಪ್ಪು ಒಗ್ಗರಣೆನ ಮಾಡಿಕೊಂಡೆ. ಇನ್ನು ನಾನು ಮುದ್ದೆಗೆ ಸಾಂಬಾರು ಏನು ಮಾಡಿಕೊಂಡೆ ಅಂತ ಅಂದರೆ ಉಪ್ಪೆಸರು ಖಾರ ಥರ ಮಾಡಿಬಿಟ್ಟು ರಸನ ಹಾಕ್ಕೊಂಡು ಮುದ್ದೆನ ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ಇನ್ನು ಮಗಳಿಗೆ ರಸಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಸ್ವಲ್ಪ ತಿನ್ನಿಸ್ದೆ, ತಿಂದಳು. ಇನ್ನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ವಲ್ಲ, ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಅವಳೇನೆ ತಿಂದಳು. ಇನ್ನು ಸ್ವಲ್ಪ ನನ್ನ ಕೈಯಲ್ಲಿ ತಿನ್ನಿಸ್ಕೊಂಡ್ಳು. ಒಂದೊಂದು ಟೈಮಲ್ಲಿ ಅವಳಿಗೆ ಹಸಿವೆ ಆಗೋದಿಲ್ವೇನೋ ಊಟ ತಿನ್ನೋದಕ್ಕೆ ಅಂತ ಅಷ್ಟು ರೋದನೆ ಕೊಡ್ತಾಳೆ. ಸೊ ಇವತ್ತು ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕಿಸ್ಕೊಂಡು ತಿಂದಳು. ಅದಾದಮೇಲೆ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ತಿನ್ನಿಸ್ಕೊಂಡ್ಳು. ಸೊ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುವಷ್ಟಲ್ಲ, ಅವಳು ಒಟ್ಟಿನಲ್ಲಿ ತಿಂದಳು ಅಂತ ಅನ್ನಿಸ್ತು ನನಗೆ. ಸೊ ಇನ್ನು ನಾನಿಲ್ಲಿ ಸೊಪ್ಪು ಕಾಳು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಕಾಳು ಒಗ್ಗರಣೆನ ಮಾಡಿಕೊಂಡು ಆಮೇಲೆ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ನಾನು ಊಟಕ್ಕೆ ಉಪ್ಪೆಸರು ಖಾರನ ಮಾಡಿಕೊಂಡು ಹಾಗೆಯೇ ರಸಕ್ಕೆ ಉಪ್ಪೆಸರು ಖಾರನ ಹಾಕ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಮೊದಲೇ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವಾಗಿರೋದ್ರಿಂದ ಸೊ ಹಸಿಮೆಣ್ಸಿನ್ಕಾಯಲ್ಲೂ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಅಂದರೆ ಇವಾಗ ಸೊಪ್ಪು ಕಾಳು ಒಗ್ಗರಣೆಗೂ ಕೂಡ ಖಾರದ ಪುಡಿನ ಹಾಕಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸೊಪ್ಪು ಸಾಂಬಾರ್ಗೂ ಕೂಡ ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸಿಲ್ಲ ಇವತ್ತು. ಖಾರದ ಪುಡಿನ ಹಾಕ್ಬಿಟ್ಟು ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಉಪ್ಪೆಸರು ಖಾರಕ್ಕೂ ಕೂಡ ಖಾರದ ಪುಡಿ ಹಾಕಿಯೇ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಬೆಳಗ್ಗೆ ಆಗಿದ್ದು ನೋಡಿದ್ರೆ ನನ್ನ ಇವತ್ತೇನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕೇನೋ ಅನ್ನೋ ಥರ ಆಗಿಬಿಟ್ಟಿತ್ತು. ನನಗೆ ಆಗ್ತಾನೇ ಇಲ್ಲ. ಅಳ್ತಾ ಇದ್ದೀನಿ. ಏನು ಮಾಡಲಿ, ಮಲ್ಗೋಕ್ಕೂ ಆಗ್ತಾಯಿಲ್ಲ, ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಆ ಥರ ಅನ್ನಿಸ್ಬಿಡ್ತು. ಒಂದು ಕ್ಷಣ ಭಯ ಅಂತಲೇ ಅನ್ನಿಸ್ತು. ಸೊ ಮನುಷ್ಯನಿಗೆ ಏನಾದ್ರೂ ಕೂಡ ತಡೆಯೋದಿಲ್ಲ. ಸೊ ಇನ್ನು ನಾನು ಸಂಜೆ ಆದಮೇಲೆ ಸಾಂಬಾರೆಲ್ಲ ಮಾಡಿ ಇನ್ನು ನನ್ನ ಮಗಳನ್ನ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅದಾದಮೇಲೆ ಅಮ್ಮ ಕೆಲಸದಿಂದ ಬಂದರು. ಬೆಳಗ್ಗೆ ಬಟ್ಟೆ ತೊಳಿಯೋದಕ್ಕೆ ಅಂತ ನೆನೆಸೋಗಿದ್ರು. ಬಂದ್ಬಿಟ್ಟು ಬಟ್ಟೆನ ತೊಳಿತಾ ಇದ್ದರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ.
ಊಟ ಆದರೂ ಸರಿಯಾಗಿ ತಿನ್ನಲ್ವಲ್ಲ ಅಂತೇಳಿ ನಾನು ಒಂದು ಮೊಟ್ಟೆನ ಹಾಫಲ್ಲಿ ಹಾಕ್ಕೊಟ್ಟಿದ್ದೀನಿ ಅದನ್ನಾದರೂ ತಿನ್ನಲಿ ಅಂತ ಹೇಳಿ. ಅದನ್ನು ಕೂಡ ತಿಂದೇನೆ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮೇಲೇನೇ ಆಗಿದೆ ನಾನು ಅದನ್ನು ಮಾಡಿಕೊಟ್ಟು. ತಿನ್ಸಿದ್ರೆ ತಿನ್ನಿಸ್ಕೊಳ್ಳೋದಿಲ್ಲ, ತಾನಾಗೂ ಕೂಡ ತಿನ್ನೋದಿಲ್ಲ. ಸೊ ಅಂಗನವಾಡಿಗೆ ಹೋಗಿ ಅಲ್ಲಿ ಮಕ್ಕಳನ್ನ ನೋಡಿಕೊಂಡು ಅದರಿಂದನಾದ್ರೂ ತಿನ್ನೋದನ್ನ ಕಲಿತಾಳೆ ಅನ್ನೋದಕ್ಕೋಸ್ಕರನೇ ನಾನು ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ಸೊ ಆದ್ರೂ ಅವಳು ಇನ್ನೂ ಊಟ ಅನ್ನೋದೊಂದನ್ನ ಇನ್ನು ಅವಳೊಬ್ಬಳೇ ಆಗಿಯೇ ಕಲ್ತಿಲ್ಲ. ಸೊ ಅವಳು ಎಷ್ಟು ಫಾಸ್ಟ್ ಇದ್ದಾಳೋ ಅಷ್ಟು ಸ್ಲೋ ಊಟ ತಿನ್ನೋವಂಥ ವಿಷಯದಲ್ಲಿ. ಸೊ ಹೀಗೇನೆ ಏನಾದರೂ ಒಂದು ಕೊಟ್ಟರೆ ಕೆಳಗಡೆ ಬೀಳಿಸೋದು, ಇನ್ನು ಸೈಡಲ್ಲಿ ಇಟ್ಕೊಳ್ಳೋದು, ಸೈಡಲ್ಲಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಎಲ್ಲ ಹಂಗೆ ಬಾಯಲ್ಲಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಳೆ. ಆಮೇಲೆ ಅಬ್ಳಿಕೆ ಬರ್ತಿದ್ದಂಗೆ ಅದನ್ನು ಬಿಡೋದು, ಆ ಥರ ಎಲ್ಲ ಮಾಡ್ತಾಳೆ. ಸೊ ತುಂಬಾ ಬೇಜಾರು ಮಾಡ್ತಾಳಪ್ಪ ಊಟ ತಿನ್ನೋ ವಿಷಯದಲ್ಲಿ. ಇನ್ನು ನಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಬಂದಿದ್ರು, ಅವ್ರಿಗೆ ಒಂದು ಸ್ವಲ್ಪ ಟೀ ಮತ್ತು ಬನ್ ಕೊಡ್ತಾ ಇದ್ದೀನಿ. ಸೊ ಇನ್ನು ನಮ್ಮ ಮನೆಯಲ್ಲಿದ್ದರೆ ನಾನು ಮತ್ತು ಅವಳು ಇಬ್ಬರೇ ಇರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಇಲ್ಲೂ ಕೂಡ ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ಇಬ್ಬರೇ ಇರ್ತೀವಿ. ಆದರೆ ಸಂಜೆ ಆದಮೇಲೆ ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ವ. ಸೊ ಅವಳಿಗೆ ಅಜ್ಜಿ ತಾತ ಅಂತ ಅಂದರೆ ಫುಲ್ ಖುಷಿ. ಅದರಲ್ಲೂ ನಮ್ಮಮ್ಮ ಅಂತ ಅಂದರೆ ಫುಲ್ ಖುಷಿಯಾಗಿ ಆಟ ಆಡ್ತಾಳೆ. ಅಜ್ಜಿ 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 ಅಂತ ಹಿಂದಿಂದನೇ ಓಡಾಡಿಕೊಂಡು ಇರ್ತಾಳೆ. ಒಂಥರ ಹೆಂಗೆ ಅಂದರೆ ನಮ್ಮಮ್ಮನಿಗೆ ಅವಳು ಬಾಲ ಇದ್ದಂಗೆ. ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವಳನ್ನ ಹಿಂದೆ ಕರ್ಕೊಂಡು ಹೋಗ್ತಾ ಇರಬೇಕು, ಆ ಥರ ಎಲ್ಲ ಮಾಡ್ತಾಳೆ. ಏನೋ ಒಂದು ಖುಷಿ ಅವಳಿಗೆ ಅಜ್ಜಿ ತಾತ ಅಂತ ಅಂದರೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ರೂ ಕೂಡ ಅವಳು ಮಲಗೋದೇ ಲೇಟು. ಇನ್ನು ನಮ್ಮ ಮನೇಲಿದ್ದರೆ ಮಾತ್ರ ಬೇಗ ಮಲ್ಕೊತಾಳೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.